ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ಏರ್ಟೆಲ್ ಅವರು ರೀಸೆಂಟ್ ಆಗಿ ಲಾಂಚ್ ಆಗಿರುವಂಥ ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸ್ ಮತ್ತು ಏರ್ಟೆಲ್ ಎಕ್ಸ್ಟ್ರೀಮ್ ಸ್ಟಿಕ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಅಂತ ಸಾಧಾರಣ ಡಿವೈಸ್ ಅನ್ಕೊಳಕ್ಕೆ ಹೋಗ್ಬಿಡಕ್ಕೆ ನಿಮ್ಮ ನಾರ್ಮಲ್ ಟಿವಿನ ಇದು ಒಂದು ಪ್ಯೂರ್ ಆಂಡ್ರಾಯ್ಡ್ ಟಿವಿನಾಗಿ ಕನ್ವರ್ಟ್ ಮಾಡುತ್ತೆ. ಲೈಕ್ ನೀವು 5,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು, ಗೇಮ್ಸ್ಗಳಲ್ಲಿ ಆಟ ಆಡ್ಕೋಬೋದು. ಇಷ್ಟೆಲ್ಲ ಸ್ಪೆಷಲ್ ಇದು ಆಂಡ್ರಾಯ್ಡ್ ಲೇಟೆಸ್ಟ್ ವರ್ಜನ್ ಆಂಡ್ರಾಯ್ಡ್ 9.0 ಜೊತೆ ಇದು ಬೇಸ್ಡ್ ಆಗಿರುವಂಥದ್ದು. ತುಂಬ ಆಪ್ಷನ್ಸ್ಗಳನ್ನ ಕೊಡ್ತಿದ್ದಾರೆ. ಸ್ಪೆಷಲಿ OTT ಅಪ್ಲಿಕೇಶನ್ ಲೈಕ್ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಇದಿರುತ್ತೆ. ಏರ್ಟೆಲ್ ಎಕ್ಸ್ಟ್ರೀಮ್ ಅಪ್ಲಿಕೇಶನ್ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ತುಂಬ ಬೆನಿಫಿಟ್ಸ್ಗಳನ್ನ ನೀವು ಇದರಿಂದ ಪಡ್ಕೋಬೋದು. ಇದು ಕೇವಲ 3,999 ರೂಪಾಯಿಗೆ ಭಾರತದಲ್ಲಿ ಲಾಂಚ್ ಆಗಿರುವಂಥದ್ದು. ಇನ್ನು ಆಲ್ರೆಡಿ ನೀವೇನಾದ್ರು ಏರ್ಟೆಲ್ DTH ಕಸ್ಟಮರ್ ಇದ್ದೀರಾ ಅಂದರೆ ತುಂಬ ಆಫ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಲಿಂಕ್ಗಳನ್ನ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಫಾಲೋ ಮಾಡಿ ಇದ್ರ ಬೆನಿಫಿಟ್ಸ್ನ ನೀವು ಇವತ್ತಿಂದಾನೆ ಪಡ್ಕೊಳ್ಬೋದು. ಮತ್ತೆ ಎಲ್ಲ ಫ್ರೀ ಇನ್ಸ್ಟಾಲೇಷನ್ ನಿಮಗೆ ಮಾಡಿಕೊಡ್ತಾ ಇರುವಂಥದ್ದು. ಸೊ ಮೊದಲಿಗೆ ನಾವು ಈ ಒಂದು ಮೇನ್ ನಮ್ಮ ಹೀರೋ ಬಾಕ್ಸ್ ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ಮತ್ತೆ ಇದ್ರೊಳಗಡೆ ಏನೆಲ್ಲ ಎಸೆಸರೀಸ್ ಕೊಟ್ಟಿದ್ದಾರೆ, ಇದನ್ನ ಯಾವ ರೀತಿ ಕನೆಕ್ಷನ್ ಕೊಡೋದು ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಮೊದಲಿಗೆ ನೀವೊಂದು ಬಾಕ್ಸ್ನ ನೋಡ್ತಾ ಇರುವಂಥದ್ದು. ಎಲ್ಲ ಫೀಚರ್ಸ್ಗಳು ನಿಮಗೆ ಕೆಳಗಡೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿರುವಂಥದ್ದು. ಬಾಕ್ಸ್ನ ಹಿಂದಿನ ಭಾಗ ಕೂಡ ಇದ್ರ ಎಲ್ಲ ಫೀಚರ್ಸ್ಗಳು ನಿಮಗೆ ತಿಳಿಸ್ಕೊಡಿದ್ದಾರೆ. ಸೊ ನಾವಿವಾಗ ಫಟಾಕ್ಸೆ ಈ ಬಾಕ್ಸ್ನ ಓಪನ್ ಮಾಡೋಣ. ಬಾಕ್ಸ್ ಒಳಗಡೆ ಏನು ಕೊಟ್ಟಿದ್ದಾರೆ ನೋಡೋಣ ಅಂತೆ. ಸೊ ಮೊದಲಿಗೆ ನಮ್ಮ ಈ ಒಂದು ಎಕ್ಸ್ಟ್ರೀಮ್ ಬಾಕ್ಸ್ನ ನೋಡ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಎಲ್ಲ ಕೀ ಫೀಚರ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಇಲ್ಲಿ ಪಿನ್ಸ್ಗಳನ್ನ ನೋಡ್ಕೋಬೋದು. ಮೇನ್ ನೀವು ಸ್ವಿಚ್ಚನ್ನು ಇಲ್ಲಿ ಮಾಡಬೇಕಾಗತ್ತೆ. ಇದೊಂದು HDMI ಕೇಬಲ್, ಇದು USB ಪೋರ್ಟ್, ಮತ್ತು ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಆಗಿ ಡೈರೆಕ್ಟ್ ನೀವು ಇಥರ್ನೆಟ್ನಲ್ಲಿ ಕನೆಕ್ಷನ್ ಕೊಡ್ಕೋಬೋದು. ಇದೊಂದು ಚಾರ್ಜಿಂಗ್ ಪಿನ್ ಆಗಿರುವಂಥದ್ದು. ಮತ್ತು ಎಕ್ಸ್ಟ್ರಾ ಒಂದು ಬೆನಿಫಿಟ್ ನನಗೆ ಏನು ಇಷ್ಟ ಆಯ್ತಪ್ಪ, ನಿಮ್ಗೆ ತುಂಬ ಜನಕ್ಕೆ ಬೆನಿಫಿಟ್ ಏನು ಸಿಗುತ್ತೆ ಅಂದರೆ ಎಕ್ಸ್ಟ್ರಾ ನೀವು ಇಲ್ಲಿ ಪೆನ್ ಡ್ರೈವ್ನ ಹಾಕೋಬೋದು. ಪ್ಲಸ್ ನಿಮ್ಮ ಹತ್ರ ಮೆಮರಿ ಕಾರ್ಡ್ ಇದ್ದರೆ ಕೂಡ ಮೆಮರಿ ಕಾರ್ಡ್ ಥರ ಇದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಸ್ಟೋರೇಜ್ನ ಕೂಡ ಇದರಲ್ಲಿ ಪಡ್ಕೊಳ್ಳುವಂಥದ್ದು. ಸೊ ಬ್ಲ್ಯಾಕ್ ಕಲರ್ಲಿ ಹಿಂದೆ ಏರ್ ಪಾಸ್ ಆಗೋಕ್ಕೆ ಎಲ್ಲ ಡೀಟೇಲ್ಸ್ನ ಕೊಡಿದ್ದಾರೆ. ಸೊ ಇದನ್ನ ಸೈಡ್ಗೆ ಇಡೋಣ ಅಂತೆ. ಇನ್ನು ಈ ಎಕ್ಸ್ಟ್ರೀಮ್ ಬಾಕ್ಸ್ನ ಚಾರ್ಜರ್, ಓಕೆ, ಇದು ನಾನು ಆಲ್ರೆಡಿ ಒಂದು ತಿಂಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ತೋರಿಸ್ಕೊಡೋಕ್ಕೆ ಇದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಇದರ ಜೊತೆ ಚಾರ್ಜರ್ನ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ನಿಮಗೆ ಒಂದು ಸ್ಮಾರ್ಟ್ ರಿಮೋಟ್ ಕಂಟ್ರೋಲಲ್ಲಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಸ್ಪೆಷಲ್ ಕೀ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಿಮಗೆ ನೆಟ್ಫ್ಲಿಕ್ಸ್ ಆಗಿರಲಿ, ಯೂಟ್ಯೂಬ್, ಅಮೆಝಾನ್ ಪ್ರೈಮ್, ಗೂಗಲ್ ಅಸಿಸ್ಟೆಂಟ್, ಎಲ್ಲ ಸ್ಮಾರ್ಟ್ ಕೀ ನಿಮ್ಮ ಫೀಚರ್ಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇರೋವಂಥದ್ದು. ಇದರಲ್ಲಿ ಬ್ಯಾಟ್ರಿ ಕೊಟ್ಟಿಲ್ಲ, ಬ್ಯಾಟ್ರಿ ನೀವು ಹಾಕೋಬೇಕಾಗತ್ತೆ. ಇನ್ನು ಇದು ಬಿಟ್ಟರೆ ಕೆಳಗಡೆ ಓಕೆ HDMI ಕೇಬಲ್ನ ಕೂಡ ಕೊಟ್ಟಿರುವಂಥದ್ದು. ಒಂದೊಳ್ಳೆ HDMI ಕೇಬಲ್ ಇದೆ. ಸೊ ಇದನ್ನು ನೀವು ಟಿವಿಗೆ ಸೆಟಪ್ ಮಾಡಬೇಕಾಗತ್ತೆ. ಇದಷ್ಟು ಬಾಕ್ಸ್ ಕಾಂಟೆಂಟ್ ಆಗಿತ್ತು. ಸೊ ನಾವಿವಾಗ ಡೈರೆಕ್ಟ್ಲಿ ನಮ್ಮ TV ಸ್ಕ್ರೀನಲ್ಲಿ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಈ ಒಂದು ಟಿವಿನ ಮೊದಲ ಇಂಟರ್ಫೇಸ್ ನೀವು ಇಲ್ಲಿ ನೋಡ್ಕೋಬೋದು. ಕಳೆದ ಒಂದು ತಿಂಗಳಿಂದ ನಾನು ಈ ಟಿವಿನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಎಲ್ಲ ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿನ ಕೂಡ ಅವನು ನೋಡ್ತಾ ಇರುವಂಥದ್ದು. ಮೊದಲ ಇಂಟರ್ಫೇಸ್ನಲ್ಲಿ ನೋಡಿದ ಹಾಗೆ ಹೋಮ್ ಪೇಜ್ ನೀವು ಇಲ್ಲಿಂದ ಕಾಣಿಸ್ತಾ ಇರುವಂಥದ್ದು. ಹೋಮ್ನಲ್ಲಿ ನೀವು ಜಾಸ್ತಿ ಏನೊಂದು ಮೂವೀಸ್ಗಳಾಗಲಿ ಏನೆಲ್ಲ ನೋಡಿರ್ತೀರ ಅದು ನಿಮಗೆ ಇಲ್ಲಿ ಸಜೆಷನ್ ಆಗಿ ತೋರಿಸ್ಕೊಡುತ್ತೆ. ಇನ್ನು ಎರಡನೇದಾಗಿ ನೀವು ನೋಡ್ತಾ ಇರುವಂಥದ್ದು TV ಮತ್ತು ಚಾನಲ್ಸ್ಗಳಲ್ಲಿ ಕೆಳಗಡೆ ತುಂಬ TV ಚಾನಲ್ಸ್ಗಳು ಕಾಣಿಸುತ್ತೆ. ಇದರಲ್ಲಿ ನೀವು ಸೆಲೆಕ್ಟೆಡ್ ಲ್ಯಾಂಗ್ವೇಜಸ್ಗಳನ್ನ ನೋಡ್ಕೋಬೋದು. ಕನ್ನಡ ಕೂಡ ಕೊಟ್ಟಿರುವಂಥದ್ದು. ಎಲ್ಲ TV ಚಾನಲ್ಸ್ಗಳು ನಿಮಗೆ ಸಿಗುತ್ತೆ. ಬೇಸಿಕ್ ಪ್ಲಾನ್ಸ್ ಆಗಲಿ, ನಿಮ್ಗೆ ಯಾವ ಪ್ಲಾನ್ಸ್ಗಳು ಬೇಕು, HD ಪ್ಲಾನ್ಸ್ಗಳಿದೆ, ಅದನ್ನು ಕೂಡ ನೀವು ಚೂಸ್ ಮಾಡ್ಕೊಳ್ಳುವಂಥದ್ದು. ಇನ್ನು ಮೂರನೇ ಆಪ್ಷನ್ ನೀವು ಮೂವೀಸ್ ಅಂತ ನೋಡ್ಕೋಬೋದು. ಮೂವೀಸ್ನಲ್ಲಿ ನಿಮಗೆ ಥರ ಬೇರೆ ಬೇರೆ ಮೂವೀಸ್ಗಳು ಕೂಡ ಸಿಗುತ್ತೆ. ಕನ್ನಡದಲ್ಲಿ ಮೂವೀಸ್ಗಳು ಕೂಡ ಸಿಗುತ್ತೆ. ನೀವು ಸರ್ಚ್ ಮಾಡಿಕೊಂಡು ಕೂಡ ಮೂವೀಸ್ಗಳನ್ನ ಇಲ್ಲಿ ನೋಡ್ಕೊಳ್ಳುವಂಥದ್ದು. ಇನ್ನು ಸ್ಪೆಷಲಿ TV ಶೋಸ್ಗಳು ಕೂಡ ಸಿಗುತ್ತೆ. ಓಕೆ, ನಿಮಗೆ ಫೇವ್ರೆಟ್ ಎಪಿಸೋಡ್ಸ್ಗಳಿರುತ್ತೆ, ಅದನ್ನು ಕೂಡ ಇದರಲ್ಲಿ ನೋಡ್ತಾ ಇರುವಂಥದ್ದು. ಇನ್ನು ಆ್ಯಪ್ಸ್ ಆ್ಯಂಡ್ ಗೇಮ್ಸ್ನಲ್ಲಿ ಇಲ್ಲಿ ನೀವು ಪ್ಲೇಸ್ಟೋರ್ ಸಿಗುತ್ತೆ. ನೀವು 5,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ನ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು. ಇದೊಂದು ಬೆಸ್ಟ್ ಆಪ್ಷನ್. ಇನ್ನು ಇದರಲ್ಲಿ ಗೇಮ್ಸ್ಗಳು ಕೂಡ ಸಿಗುತ್ತೆ. ಗೇಮ್ಸ್ಗಳನ್ನ ಕೂಡ ನೀವು ಇದರಲ್ಲಿ ಆಟ ಆಡ್ಕೊಳ್ಳುವಂಥದ್ದು. ಇನ್ನು ಸ್ಪೆಷಲಿ ಇದ್ರ ಜೊತೆ ನಿಮಗೆ ಒಂದು ನೆಕ್ಸ್ಟ್ ಜನರೇಷನ್ ಒಂದು ರಿಮೋಟ್ ಕಂಟ್ರೋಲ್ ಕೂಡ ಕೊಡ್ತಾ ಇರುವಂಥದ್ದು. ಇದರಲ್ಲಿ ನೀವು ವಾಯ್ಸ್ ಅಸಿಸ್ಟೆಂಟ್ನ ಕೂಡ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ನಾನು ಇವಾಗ ಯೂಟ್ಯೂಬ್ ಓಪನ್ ಮಾಡ್ತೀನಿ ನೋಡೋಕ್ಕೆ. ಜಸ್ಟ್ ನಾನು ಮಾತಾಡ್ತಾ ಇದ್ದೀನಿ ಇವಾಗ. ಸೊ ಓಕೆ ಗೂಗಲ್, ಓಪನ್ ದಿ ಯೂಟ್ಯೂಬ್. ರೆಸ್ಪಾನ್ಸ್ ಬೇಗನೆ ತಗೊಳುತ್ತೆ. ಮತ್ತು ನೋಡ್ಕೋಬೋದು ಯೂಟ್ಯೂಬ್ ಕೂಡ ಓಪನ್ ಆಯಿತು. ಸೊ ಈ ರೀತಿಯಾಗಿ ನೀವು ವಾಯ್ಸ್ ಅಸಿಸ್ಟೆಂಟ್ ಜೊತೆ ನಿಮ್ಮ ಟಿವಿನ ಕಂಟ್ರೋಲ್ ಕೂಡ ಮಾಡ್ಕೊಳ್ಳುವಂಥದ್ದು. ಮತ್ತು ರಿಮೋಟ್ ಕಂಟ್ರೋಲ್ ನಿಮಗೆ ಸ್ಪೆಷಲಿ ಕೀ ಫೀಚರ್ಸ್ಗಳನ್ನ ಕೂಡ ಕೊಟ್ಟಿರುವಂಥದ್ದು. ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಮತ್ತು ಸ್ಪೆಷಲಿ ನಿಮಗೆ ಗೇಮಿಂಗ್ ಮೂಡ್ ಫೀಚರ್ಸ್ಗಳನ್ನ ಕೂಡ ಕೊಟ್ಟಿರುವಂಥದ್ದು. ಇನ್ನು ಸ್ಪೆಷಲಿ ಈ ಎಕ್ಸ್ಟ್ರೀಮ್ ಬಾಕ್ಸ್ನಲ್ಲಿ
ಆಂಡ್ರಾಯ್ಡ್ ಔಟ್ ಆಫ್ ದ ಬಾಕ್ಸ್ 9 ನೋಡ್ತಾ ಇದ್ವಿ. ಓಕೆ, ನೀವು ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋದ ತಕ್ಷಣ ಕೆಳಗಡೆ ಡೀಟೇಲ್ಸ್ಗಳು ಹೋಗಿ ನೋಡ್ಕೋಬಹುದು. ಆಂಡ್ರಾಯ್ಡ್ 9 ಇದೆ ಈ ಒಂದು ವೆರ್ಜಿನ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದು ತುಂಬ ಖುಷಿ ಆಗುತ್ತೆ ನನಗೆ. ನನ್ನ ನಾರ್ಮಲ್ ಟಿವಿ, ನನ್ನ ಯೂಟ್ಯೂಬ್, ಇದು ನನ್ನ ಆಂಡ್ರಾಯ್ಡ್ ಟಿವಿ ಇದೆ. ಬಟ್ ಅಲ್ಲಿ ಯೂಟ್ಯೂಬ್ ತುಂಬ ಫಾಸ್ಟಾಗಿ ಓಪನ್ ಆಗ್ತಿರಲಿಲ್ಲ, ತುಂಬ ಸ್ಟ್ರಕ್ ಆಗ್ತಿತ್ತು, ಅಪ್ಲಿಕೇಶನ್ ಕ್ರ್ಯಾಶ್ ಆಗ್ತಿತ್ತು. ಬಟ್ ಇದರಲ್ಲಿ ತುಂಬ ಸ್ಮೂತ್ ಆಗಿ, ತುಂಬ ನಾರ್ಮಲ್ ನಾವು ಮೊಬೈಲಲ್ಲಿ ಯೂಸ್ ಮಾಡ್ತೀವಿ ಆ ರೀತಿಯಾಗಿ ಫೀಲ್ ಆಗ್ತಾ ಇದೆ. ಸೊ ತುಂಬ ಇದು ನನಗೆ ಖುಷಿ ಆಯಿತು. ಪರ್ಸನಲಿ ನನಗೆ ಇದು ತುಂಬ ಇಷ್ಟ ಆಯಿತು 9.0 ಸಿಗ್ತಾ ಇರೋದ್ರಿಂದ. ಇನ್ನು ಸ್ಪೆಷಲಿ ನೀವು ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಕೂಡ ನಿಮ್ಮ ಟಿವಿನ ಕಂಟ್ರೋಲ್ ಮಾಡ್ಕೋಬೋದು. ಓಕೆ, ಏರ್ಟೆಲ್ ಸ್ಮಾರ್ಟ್ ರಿಮೋಟ್ ಕಂಟ್ರೋಲ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸೊ ಈ ರೀತಿಯಾಗಿ ನೀವು ಒಂದ್ಸಲ ಸೆಟಪ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಹೆಸರು ಸಿಗುತ್ತೆ. ನನಗೆ ರಿಮೋಟ್ ಕಂಟ್ರೋಲ್ಗಿಂತ ಈ ಒಂದು ಸ್ಮಾರ್ಟ್ ಮೊಬೈಲ್ ರಿಮೋಟ್ ಕಂಟ್ರೋಲ್ ತುಂಬಾ ಇಷ್ಟ ಆಯಿತು. ಎಲ್ಲದಕ್ಕೆ ನಿಮಗೆ ಡೆಡಿಕೇಟ್ ಒಂದು ಬಟನ್ಸ್ಗಳನ್ನ ಕೊಟ್ಟಿರುವಂಥದ್ದು, ಸ್ಪೆಷಲಿ ಅಮೆಝಾನ್, ನೆಟ್ಫ್ಲಿಕ್ಸ್ ಮತ್ತೆ ಗೇಮ್ ಮೂಡ್ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ನೀವು ಮೊಬೈಲ್ಗಳಿಂದ ಕೂಡ ನಿಮ್ಮ ಟಿವಿನಲ್ಲಿ ಗೇಮ್ಸ್ನ ಆಟ ಆಡ್ಕೋಬಹುದು. ಈ ಸ್ಪೆಷಲ್ ಫೀಚರ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಷ್ಟಲ್ಲದೆ ನೀವು ಸ್ಕ್ರೀನ್ ಕಾಸ್ಟಿಂಗ್ ಕೂಡ ಮಾಡ್ಕೋಬಹುದು, ನಿಮ್ಮ ಮೊಬೈಲ್ ಜೊತೆ ಸ್ಟ್ರೀಮ್ ಕೂಡ ಮಾಡ್ಕೊಳ್ವಂಥದ್ದು. ಈ ರೀತಿಯಾಗಿ ಮೂವೀಸ್ ಆಗಲಿ, ಫೋಟೋಸ್ಗಳಾಗಲಿ ಅಥವಾ ವಿಡಿಯೋಸ್ಗಳನ್ನ ಕೂಡ ನಿಮ್ಮ ಮೊಬೈಲ್ನ ಸಹಾಯದಿಂದ ನಿಮ್ಮ ಟಿವಿನಲ್ಲಿ ಕಾಸ್ಟ್ ಮಾಡಿ ಕೂಡ ಈ ಫೀಚರ್ಸ್ನ ಕೂಡ ನೀವು ನೋಡ್ಕೊಳ್ಳುವಂಥದ್ದು. ಸೊ ಇದರ UI ಆಗಿರಲಿ, ಇದರ ಹೋಮ್ ಪೇಜ್ ಮತ್ತು ನಾನು ಯೂಸ್ ಮಾಡಿದ ಪ್ರಕಾರ ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. HD ಚಾನಲ್ಸ್ ಲ್ಯಾಂಗ್ವೇಜಸ್ಗಳು ನಮಗೆಲ್ಲ ಅದರಲ್ಲಿ ಸಿಗ್ತಾ ಇರುವಂಥದ್ದು. ನನ್ನ ಪ್ರಕಾರ ಸ್ಪೆಷಲಿ OTT ಕ್ವಾಲಿಟಿ ಏನೊಂದು ಅಪ್ಲಿಕೇಶನ್ಸ್ ಇದೆ, ಅದು ಅಮೆಝಾನ್ ಆಗಲಿ, ನೆಟ್ಫ್ಲಿಕ್ಸ್ ಆಗಲಿ, ಇದರಲ್ಲೆಲ್ಲ ನಿಮಗೆ ಇದರ ಜೊತೆ ಏರ್ಟೆಲ್ ಥ್ಯಾಂಕ್ಸ್ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಇಲ್ಲಿ ಸ್ಪೆಷಲಿ ನಿಮಗೆ 3 ಮಂತ್ಸ್ಗಳ ಸಬ್ಸ್ಕ್ರಿಪ್ಷನ್ ನೆಟ್ಫ್ಲಿಕ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು, 1 ವರ್ಷದ ಅಮೆಝಾನ್ ಪ್ರೈಮ್ ಸರ್ವಿಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇರುವಂಥದ್ದು. ಇದ್ರ ಜೊತೆ G5 ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಇಷ್ಟಲ್ಲದೆ ಏರ್ಟೆಲ್ ಎಕ್ಸ್ಟ್ರೀಮ್ನ ಏನೊಂದು ಅಪ್ಲಿಕೇಶನ್ ಇದೆ, ಇಲ್ಲಿ ನಿಮಗೆ ಯಾವುದೇ ಎಕ್ಸ್ಟ್ರಾ ಕಾಸ್ಟ್ನ ಕೊಡಬೇಕಾಗಿಲ್ಲ. ಇದನ್ನ ನೀವು ಒಂದ್ಸಲ ಏರ್ಟೆಲ್ ಥ್ಯಾಂಕ್ಸ್ನ ಏನೊಂದು ಸಬ್ಸ್ಕ್ರಿಪ್ಷನ್ ಇದೆ ಅಲ್ಲಿ ನೀವು ಒಂದ್ಸಲ ಪಡ್ಕೊಂಡ್ರೆ ನಿಮಗೆ ಇದೆಲ್ಲ ಫ್ರೀ ಆಗಿ ಸಿಗುತ್ತೆ. ಓಕೆ, ಇದು ಒಂದು ಬೆಸ್ಟ್ ಆಪ್ಷನ್ ಏರ್ಟೆಲ್ ಕಡೆಯಿಂದ, ಏರ್ಟೆಲ್ ಥ್ಯಾಂಕ್ಸ್ ಬೆನಿಫಿಟ್ಸ್ ಕಡೆಯಿಂದ. ಇನ್ನು ಫ್ರೆಂಡ್ಸ್, ಎರಡನೇದಾಗಿ ಬರುತ್ತೆ ಏರ್ಟೆಲ್ ಎಕ್ಸ್ಟ್ರೀಮ್ ಸ್ಟಿಕ್ ಅಂತ. ಇದರ ಸಹಾಯದಿಂದ ಕೂಡ ನೀವು ಒಂದು ನಾರ್ಮಲ್ ಟಿವಿನ ಒಂದು ಆಂಡ್ರಾಯ್ಡ್ ಟಿವಿಗೆ ಪರಿವರ್ತನೆ ಮಾಡ್ಕೋಬಹುದು. ಇಲ್ಲಿ ಕೂಡ 5,000 ಅಪ್ಲಿಕೇಶನ್ಸ್, ಪ್ಲೇ ಸ್ಟೋರ್, ಆಂಡ್ರಾಯ್ಡ್ 8 ಬೇಸ್ಡ್ ಮೇಲೆ ಇದು ನಮಗೆ ಸಿಗ್ತಾ ಇರುವಂಥದ್ದು. ಸೊ ಇದರಲ್ಲಿ ಕೂಡ ಏನೆಲ್ಲ ಅಸೆಸರೀಸ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಇದು ಬಾಕ್ಸ್ನ ನೋಡ್ಕೋಬಹುದು. ಏರ್ಟೆಲ್ ಸ್ಟ್ರೀಮ್ ಅಂತ ಇದೆ, ಸ್ಟ್ರೀಮಿಂಗ್ ಸ್ಟಿಕ್ ಫಾರ್ ಯುವರ್ ಟಿವಿ ಅಂತ ಇದೆ. ಕೆಳಗಡೆ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಇನ್ನು ಹಿಂದಿನ ಭಾಗ ನೀವು ಇಲ್ಲಿ ನೋಡ್ಕೊಳ್ಳುವಂಥದ್ದು ಎಲ್ಲ ಸ್ಪೆಸಿಫಿಕೇಶನ್, ಮೇನ್ ಹೈಲೈಟ್ ಫೀಚರ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಬಾಕ್ಸ್ ಸ್ವೈಪ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕೆಳಗಡೆ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ. ಸೊ ಈ ಮೇಲಿನ ಕವರ್ನ ತೆಗೆದು ಈ ರೀತಿಯಾಗಿ ಸೈಡ್ಗೆ ಇಟ್ಬಿಡೋಣ. ಸೊ ಈ ಬಾಕ್ಸ್ ತುಂಬ ಪ್ರೀಮಿಯಮ್ ಅನಿಸುತ್ತೆ, ಬ್ಲ್ಯಾಕ್ ಕಲರ್ ಕೂಡಿದ್ದಾರೆ, ಹೆವಿ ಕೂಡ ಇದೆ ಅಂತ ಹೇಳ್ಬೋದು. ಬಾಕ್ಸ್ನ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಒಂದು ಪ್ಲಾಸ್ಟಿಕ್ ರ್ಯಾಪ್ನ ನೋಡ್ತಾ ಇದ್ವಿ. ಇದರೊಳಗಡೆ ನಮ್ಮ ಮೇನ್ ಇದೆ ಏರ್ಟೆಲ್ನ ಫೈರ್ ಸ್ಟಿಕ್ ನೋಡ್ತಾ ಇರುವಂಥದ್ದು. ತುಂಬ ಲೈಟ್ ವೇಟ್ ಕೂಡ ಇದೆ ಮತ್ತು ತುಂಬ ರಬ್ಬರ್ಸ್ನ ಸ್ಮೂತಾಗಿ ಯೂಸ್ ಮಾಡಿರುವಂಥದ್ದು. ಸೊ ಇದನ್ನು ಸೈಡ್ ಇಡೋಣ. ಇನ್ನು ಇದನ್ನ ಬಿಟ್ಟರೆ ನಮ್ಮ ಸ್ಮಾರ್ಟ್ ನೆಕ್ಸ್ಟ್ ಜನ್ರೇಷನ್ ರಿಮೋಟ್ ಕಂಟ್ರೋಲ್ ಕೂಡ ನೀವು ಇಲ್ಲಿ ನೋಡ್ಕೊಳ್ವಂಥದ್ದು. ಇದರಲ್ಲಿ ಅಸಿಸ್ಟೆಂಟ್ ಬಟನ್ ಕೊಡ್ತಿದ್ದಾರೆ, ನೆಟ್ಫ್ಲಿಕ್ಸ್ ಬಟನ್ ಕೂಡ ಇದೆ ಮತ್ತು ಕೀ ಫೀಚರ್ಸ್ಗಳನ್ನ ಇದರಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಇನ್ನು ಇದನ್ನ ಬಿಟ್ಟರೆ ಒಳಗಡೆ ಇದಕ್ಕೆ ಚಾರ್ಜರ್ ಕೂಡ ಬೇಕಾಗುತ್ತೆ, ಆ ಚಾರ್ಜರ್ನ ಕೂಡ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ USB to ಒಂದು ಮೈಕ್ರೋ USB ಚಾರ್ಜರ್ನ ಕೊಟ್ಟಿದ್ದಾರೆ. ಇದ್ರ ಜೊತೆ ಒಂದು ಅಡ್ಯಾಪ್ಟರ್ ಮತ್ತು 2 ಬ್ಯಾಟ್ರೀಸ್ನ ಕೂಡ ಕೊಟ್ಟಿರುವಂಥದ್ದು. ಸೊ ಇದನ್ನೆಲ್ಲ ಸೈಡ್ಗಿಟ್ಟು ಇದನ್ನ ಕೂಡ ಕನೆಕ್ಟ್ ಮಾಡಿ ಟಿವಿ ವಿಂಡೋಗೆ ಹೋಗೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಏರ್ಟೆಲ್ ಎಕ್ಸ್ಟ್ರೀಮ್ ಸ್ಟಿಕ್ನಲ್ಲಿ ಕೂಡ ತುಂಬ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಇದು ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 8ನ ಜೊತೆ ನೋಡ್ತಾ ಇದ್ವಿ. ಇದರ AI ಆಗಲಿ, ಇದ್ರ UI ಆಗಲಿ ತುಂಬ ನನಗೆ ಇಷ್ಟ ಆಯಿತು. ಇದ್ರ ಜೊತೆ ನಿಮಗೆ 5,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಇದರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಇನ್ಕ್ಲೂಡಿಂಗ್ ಗೇಮ್ಸ್ಗಳನ್ನ ಕೂಡ ನೀವು ಇದರಲ್ಲಿ ನೋಡ್ಕೊಳ್ಳುವಂಥದ್ದು. ಸ್ಪೆಷಲಿ ನಿಮಗೆ ನೆಕ್ಸ್ಟ್ ಜನ್ರೇಷನ್ನ ಸ್ಮಾರ್ಟ್ ರಿಮೋಟ್ ಕಂಟ್ರೋಲ್ ಇದ್ರ ಜೊತೆ ಕೂಡ ಕೊಡ್ತಾ ಇರುವಂಥದ್ದು. ಇಲ್ಲಿ ಕೂಡ ನಿಮಗೆ ಸ್ಪೆಷಲಿ ಡೆಡಿಕೇಟ್ ಬಟನ್ಸ್ಗಳನ್ನ ಕೊಡ್ತಾ ಇರುವಾಗ ಅಮೆಝಾನ್, ನೆಟ್ಫ್ಲಿಕ್ಸ್ ಮತ್ತು ಏರ್ಟೆಲ್ ಎಕ್ಸ್ಟ್ರೀಮ್ನ ಕೆಲವೊಂದು ಫೀಚರ್ಸ್ಗಳನ್ನ ನೀವು ಇದರಲ್ಲಿ ಕೂಡ ಪಡ್ಕೊಳ್ಳುವಂಥದ್ದು. ಇದನ್ನೆಲ್ಲ ಬಿಟ್ಟರೆ ನಿಮಗೆ ಫೇವ್ರೇಟ್ ಮೂವಿ ಶೂಸ್ಗಳಾಗಲಿ ಅಥವಾ ನಿಮ್ಮ ಫೇವ್ರೇಟ್ ಎಪಿಸೋಡ್ಸ್ಗಳಾಗಲಿ ಅವನ್ನ ಕೂಡ ನೀವು ಇಲ್ಲಿ ನೋಡ್ಕೊಳ್ಳುವಂಥದ್ದು. ಮತ್ತು ಡೈರೆಕ್ಟ್ಲಿ ನೀವು ಸ್ಕ್ರೀನ್ ಕಾಸ್ಟ್ ಆಗಲಿ ನಿಮ್ಮ ಮೊಬೈಲ್ನ ಜೊತೆ ಟಿವಿಗೆ ಕೂಡ ಸ್ಟ್ರೀಮ್ ಮಾಡ್ಕೊಳ್ಬೋದು. ಓಕೆ, ಇದು ಒಂದು ಒಳ್ಳೆ ಆಪ್ಷನ್. ಎಲ್ಲ ಆಂಡ್ರಾಯ್ಡ್ ಟಿವಿನಲ್ಲಿ ಇದು ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಆ ಫೀಚರ್ ನಿಮಗೆ ಇಲ್ಲಿ ಕೂಡ ಸಿಗ್ತಾ ಇರುವಂಥದ್ದು. ಉಳಿದೆಲ್ಲ ಫೀಚರ್ಸ್ಗಳನ್ನ ಬಿಟ್ಟರೆ ಇದರ UI ಆಗಲಿ, ಅಪ್ಲಿಕೇಶನ್ಸ್ ಆಗಲಿ, ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಆಗಲಿ ತುಂಬ ಸ್ಮೂತ್ ಆಗಿದೆ. ನಾರ್ಮಲ್ ನನ್ನ ಟಿವಿಗಿಂತ ಇವಾಗ ನನ್ನ ಟಿವಿಗೆ ಕಲೆ ಬಂದಾಗ ನನಗೆ ಅನಿಸ್ತಾ ಇದೆ. ಸೊ ನನ್ನ ಆಂಡ್ರಾಯ್ಡ್ ಟಿವಿ ಇದ್ರೂ ಕೂಡ ಈ ಒಂದು ಸ್ಟಿಕ್ ಅಥವಾ ಈ ಒಂದು ಎಕ್ಸ್ಟ್ರೀಮ್ ಬಾಕ್ಸ್ ಅಂತ ನನಗೆ ತುಂಬ ಖುಷಿ ಆಯಿತು. ನನ್ನ ಟಿವಿ ಯೂಸ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಇನ್ನು ಇದರ ಪ್ರೈಸ್ ಕೂಡ ನಿಮಗೆ 3,990 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಸೊ ಇದನ್ನ ಕೂಡ ಪರ್ಚೇಸ್ ಮಾಡ್ಬೋದು, ಇದನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಎರಡನ್ನ ಕೂಡ ಪರ್ಚೇಸ್ ಮಾಡ್ಕೊಂಡ್ರು ಒಂದು ಒಳ್ಳೆ ಬೆನಿಫಿಟ್ ಸಿಗ್ತದೆ. ಓಕೆ, ನಮ್ಮ ಟಿವಿಗೆ ಒಂದು ವ್ಯಾಲ್ಯೂ ಬಂದಂಗೆ ಆಗುತ್ತೆ. ಆಂಡ್ರಾಯ್ಡ್ ಯೂಸ್ ಮಾಡ್ತೀವಿ ಅಂದರೆ ಖುಷಿ ಆಗುತ್ತೆ.
ಇದು ಫ್ರೆಂಡ್ಸ್ ಕೊನೆಯದಾಗಿ ಈ ಒಂದು ಎಕ್ಸ್ಟ್ರೀಮ್ ಬಾಕ್ಸ್ ಜೊತೆ ನಿಮಗೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈರ್ 1 GB ಕೂಡ ನಿಮಗೆ ಸಿಗುವಂಥ ಒಂದು ಕೆಪಾಸಿಟಿನ ನೋಡ್ತಾ ಇದ್ವಿ. ಇನ್ನು ಈ ಎರಡು ಡಿವೈಸ್ಗಳು ನನಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೋಬೋದು. ನಾರ್ಮಲ್ ಯಾವುದೇ ಒಂದು ಸಾಧಾರಣ ಟಿವಿನ ಅದು ಪ್ಯೂರ್ ಆಂಡ್ರಾಯ್ಡ್ಗೆ ಪರಿವರ್ತನೆ ಮಾಡಿಕೊಡ್ತಾ ಇದೆ. ಅಂದರೆ ಅದು ಕೇವಲ 3,999 ರೂಪಾಯಿಗೆ, ಅಂದರೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೋಬೋದು. ಓಕೆ, ನೀವೇನಾದರೂ ಇವಾಗ ಮಾರ್ಕೆಟಲ್ಲಿ ಒಂದು ಒಳ್ಳೆ ಸೈಜ್ನ ಒಂದು ಒಳ್ಳೆ ಟಿವಿನ ಪರ್ಚೇಸ್ ಮಾಡ್ಕೋಬೇಕು, ಸ್ಮಾರ್ಟ್ ಟಿವಿ ಅಂದರೆ 25,000 to 30,000 ನಾರ್ಮಲ್ ಒಂದು ಬಜೆಟ್ ಲೆವೆಲ್ಗೆ ಹೇಳ್ತಾ ಇದ್ದೀನಿ, ಇಷ್ಟಾದರೂ ಪೇ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಆಲ್ರೆಡಿ ಟಿವಿ ಇದೆ, ನನಗೆ ಆಂಡ್ರಾಯ್ಡ್ ಟಿವಿ ಬೇಕಾಗಿತ್ತು, ಅದನ್ನು ಪರ್ಚೇಸ್ ಮಾಡಬೇಕಂತ ಅಷ್ಟೊಂದು ದುಡ್ಡು ಹಾಕುವ ಅವಶ್ಯಕತೆ ಅಲ್ಲಿಲ್ಲ. ಓಕೆ, ನೀವು ನಾರ್ಮಲಿ ಇಂಥ ಒಂದು ಎಕ್ಸ್ಟ್ರೀಮ್ ಬಾಕ್ಸ್ ಆಗಲಿ ಅಥವಾ ಒಂದು ಎಕ್ಸ್ಟ್ರೀಮ್ ಚಿಕ್ನ ತಗೊಂಡು ನಿಮ್ಮ ನಾರ್ಮಲ್ ಟಿವಿನ ಆಂಡ್ರಾಯ್ಡ್ ಟಿವಿಗೆ ಪರಿವರ್ತನೆ ಮಾಡ್ಕೋಬೋದು. ತುಂಬ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಆಂಡ್ರಾಯ್ಡ್ನಲ್ಲಿ ಏನೆಲ್ಲ ಸಿಗುತ್ತೆ ಎಲ್ಲ ಫೀಚರ್ಸ್ ನಿಮಗೆ ಇಲ್ಲಿ ಇನ್ಕ್ಲೂಡಿಂಗ್ ಸಿಗ್ತಾ ಇರುವಂಥದ್ದು. ಸೊ ಎಲ್ಲ ಲಿಂಕ್ಸ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲ ಡೀಟೇಲ್ಸ್ಗಳನ್ನ ಕೂಡ ಕೊಟ್ಟಿದ್ದೀನಿ. ಅಲ್ಲಿಂದ ಒಂದ್ಸಲ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಫೈರ್ ಸ್ಟಿಕ್ ಬೇಕಾಗಿತ್ತು ಅಥವಾ ಈ ಒಂದು ಎಕ್ಸ್ಟ್ರೀಮ್ ಸ್ಟಿಕ್ ಬೇಕಾಗಿದ್ರು ತಗೊಳ್ಬೋದು, ಅಥವಾ ಎಕ್ಸ್ಟ್ರೀಮ್ ಬಾಕ್ಸ್ನ ಕೂಡ ನೀವು ಆರಾಮಾಗಿ ಕೊಂಡ್ಕೊಳ್ಬೋದು. ಸಿಗೋಣ ಅಂತ ನಮ್ಮ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.